ಯಾಕಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ವೆಂಕಿ ಚೆಲ್ವಿಯಲ್ಲಿ ಅವ್ರ ಅಂಗಡಿಲೇ ಉಳ್ಕೊಂಡ್ರಮ್ಮ, ನಾನು ಒಬ್ಳೆ ಬಂದೆ. ಅದ್ ಬಿಡು, ನೋಡು ಇವರು ನಿಜವಾಗ್ಲೂ ಇವ್ರು ವೆಂಕಿ ಅಣ್ಣ ಅವ್ರ ತಾಯಿನೇನಾ? ಹೌದು ಕಣೆ. ಯಾಕೆ ಕೇಳ್ತಿದ್ಯಾ? ಕರೆಕ್ಟಾಗಿ ನೋಡಿ ಹೇಳು ಅವರೇನಾ ಅಂತ. ಹೌದಮ್ಮ, ಇವರೇನೆ. ಯಾಕೆ ಪದೇ ಪದೇ ಕೇಳ್ತಿದ್ಯಾ? ಏನಿಲ್ಲ, ನಾನು ಅವ್ರನ್ನ ನೋಡೇ ಇರ್ಲಿಲ್ವಲ್ಲ, ಯಾವತ್ತೂ ನೋಡ್ದಾಗಂತೂ ಅದಕ್ಕೆ ಕೇಳಿದೆ. ಅವತ್ತೇನಾದರೂ ಪಾರ್ಟಿನಲ್ಲಿ ಇವರನ್ನು ನೋಡಿದ್ಯಾ ನೀನು? ಇಲ್ಲ ಅಮ್ಮ, ಅವ್ರನ್ನ ನೋಡೋಕ್ಕೆ ಹೋಗೋಷ್ಟರಲ್ಲಿ ಅವರೆಲ್ಲ ಹೊರಟೋಗಿದ್ರು. ಅವ್ರೇನಾದ್ರು ನನಗೆ ಕಾಣಿಸಿದ್ರೆ ಖಂಡಿತ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಹೌದು ಕಣೆ, ಅವ್ರು ಅವತ್ತು ಇಲ್ಲಿ ಬಂದಿದ್ರು ಅಂದರೆ ನನಗೆ ನಂಬಿಕೆನೇ ಬರ್ತಾ ಇಲ್ಲ. ನಮ್ಮ ಕಣ್ಣಿಗೂ ಏನಾದರೂ ಬಿದ್ದಿದ್ದಿದ್ರೆ ಇವ್ರನ್ನ ಅಲ್ಲಿಂದ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಅಮ್ಮ, ನಿಮ್ಗೆ ಇವ್ರ ಪರಿಚಯನಾ? ಬರೀ ಪರಿಚಯ ಅಲ್ಲ ಜಾನು, ಇವ್ರು ನನ್ನ ಕ್ಲೋಸ್ ಫ್ರೆಂಡ್. ಕ್ಲೋಸ್ ಫ್ರೆಂಡಾ? ಹೇಗಮ್ಮ? ಹೇಗೆ ಅಂದರೆ, ಹೇಳಿದ್ನಲ್ಲ, ನಾನು ಇವಳು ಒಂದೇ ಕಾಲೇಜಲ್ಲಿ ಓದಿದ್ದು. ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು. ಹೀಗೆ ನಾವೆಲ್ಲರೂ ತುಂಬ ಚೆನ್ನಾಗಿದ್ವಿ. ನಿಮ್ಮಪ್ಪ ಹೇಳಿದಾಗೆ ಒಂದಿನ ನಿಮ್ಮಪ್ಪ ಹೋಗಬೇಕಾಗಿರೋ ಜಾಗದಲ್ಲಿ ಇವ್ರ ಗಂಡ ಹೋಗಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಆಮೇಲೆ ಇವಳಿಗೆ ಎಲ್ಲಿ ಹೋದ್ಲು, ಏನಾದ್ಲು ಒಂದು ಗೊತ್ತಾಗ್ಲಿಲ್ಲ. ನಾವು ಎಲ್ಲ ಕಡೆ ಹುಡುಕಿದ್ವಿ, ಗೊತ್ತಿರೋರ್ನೆಲ್ಲ ಕೇಳಿದ್ವಿ. ಯಾರೂ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಇವಳ ಗಂಡನ್ನ ನೆನೆದಿರೋ ದಿನಾನೇ ಇಲ್ಲ. ಯಾಕೆ ಅಂದರೆ ನನ್ನ ಮಾಂಗಲ್ಯನ ಕಾಪಾಡಿದ್ದೆ ಇವಳ ಗಂಡ ಅಲ್ವಾ? ಆ ಋಣನ ನಾವು ಹೇಗೆ ತೀರ್ಸಕ್ಕೆ ಸಾಧ್ಯ? ಅದಕ್ಕೆ ಇವಳೇನಾದ್ರೂ ಸಿಕ್ಕಿದ್ರೆ ನಾವು ಇವಳನ್ನ ಎಲ್ಲೂ ಕಳಿಸ್ಬಾರ್ದು, ನಮ್ಮ ಜೊತೆನೇ ಇಟ್ಕೋಬೇಕು ಅಂದ್ಕೊಂಡ್ವಿ. ಆದರೆ ಎಲ್ಲಿ ಹೋದ್ಲೋ ಏನೋ ಒಂದು ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೂ ಅವ್ರು ನಮಗೆ ಮತ್ತೆ ಸಿಗ್ಲೇ ಇಲ್ವಾ? ಸಿಕ್ಕಿದ್ಲು ಜಾನು. ಒಂದಿನ ನಾನು ನಿಮ್ಮಪ್ಪ ಎಲ್ಲೋ ಹೋಗ್ತಿದ್ದಾಗ ಇವಳೇ ಬಂದು ನಮ್ಮನ್ನ ಮಾತಾಡ್ಸಿದ್ಲು. ತುಂಬ ಖುಷಿಯಾಗಿ ಮಾತಾಡ್ಸಿದ್ಲು. ನಾವು ಮಾತಾಡಿದ್ವಿ. ಆದರೆ ಅವಳ ಮುಖದಲ್ಲಿ ಏನೋ ಒಂಥರ ಭಯ ಕಾಡ್ತಾ ಇತ್ತು. ಏನು ಅಂತ ಕೇಳಿದ್ರೆ ಏನೂ ಹೇಳಿಲ್ಲ. ಆಮೇಲೆ ವೈದೇಹಿ, ಎಲ್ಲೇ ಹೋಗಿದ್ದೆ ನೀನು? ನಾನು ನನ್ನ ಗಂಡ ನಿನ್ನನ್ನು ಹುಡುಕ್ತಿರೋ ಜಾಗನೇ ಇಲ್ಲ. ನೀನೆಲ್ಲೂ ಸಿಗ್ಲಿಲ್ಲ. ಎಲ್ಲಿ ಹೋದೆ, ಏನಾದೆ ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲಿ ಹೋಗಿದ್ಯೆ? ನನ್ನ ಗಂಡನ ಕಳ್ಕೊಂಡ್ಮೇಲೆ ನಾನು ನನ್ನ ತಂದೆ ಮನೇಲೇ ಇದ್ದೆ. ನನ್ನ ಮಗನ ಚರ್ಚಲ್ಲಿರೋ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೀನಿ. ಲಕ್ಷ್ಮಿ, ನನಗೊಂದು ಸಹಾಯ ಮಾಡ್ತೀಯಾ? ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಏನು ಹೇಳು? ಲಕ್ಷ್ಮಿ, ನನ್ನ ಮಗನ ಚರ್ಚಿಂದ ಕರ್ಕೊಂಡು ಬಂದು ನೀನು ಸಾಕೋತೀಯ? ಅಲ್ಲಮ್ಮ, ನಿನ್ ಮಗನ್ ಯಾಕೆ ಚರ್ಚ್ನಲ್ಲಿರೋ ಅನಾಥಾಶ್ರಮಕ್ಕೆ ಬಿಟ್ಟಿದ್ಯಾ? ನಿಮ್ಮ ಮನೆ ಕಡೆ ಚೆನ್ನಾಗಿದ್ದೀರ ತಾನೆ? ಮಗನ್ನ ಜೊತೆಲಿ ಇಟ್ಕೊಂಡು ಸಾಕ್ಬೇಕಲ್ವಾ? ಅಣ್ಣ, ದಯವಿಟ್ಟು ನನ್ನೀಗೇನು ಕೇಳಬೇಡಿ. ನನ್ನ ಗಂಡದಿಂದ ನಿಮ್ ಪ್ರಾಣ ಉಳಿದಿದೆ ಅಲ್ವಾ? ಈಗ ನಿಮ್ಮಿಂದ ಇದೊಂದು ಸಹಾಯ ಕೇಳ್ತೀನಿ. ದಯವಿಟ್ಟು ನನ್ನ ಮಗುನ ದತ್ತು ತಗೊಂಡು ನೀವು ಸಾಕೋಣೆ ಲಕ್ಷ್ಮಿ. ಅಂದ್ರೆ ಅಣ್ಣ ಮಾತು ಬರ್ತಿತ್ತ? ಹೌದು ಜಾನು, ನಿಮ್ಮಣ್ಣ ತುಂಬಾ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಿದ್ದ. ಅವನನ್ನ ನಾವು ದತ್ತು ತಗೊಂಡ್ಮೇಲೆ
ಚರ್ಚಲ್ಲೇ ಬಿಟ್ಟು ಬಂದ್ವಿ. ಯಾಕೆಂದ್ರೆ ಒಂದು ಒಳ್ಳೆ ದಿನ ನೋಡಿ ಅವನ್ನ ಕರ್ಕೊಂಬರೋಣ ಅಂತ. ಹಾಗೆ ಒಂದಿನ ಕರ್ಕೊಂಬರೋಣ ಅಂತ ಹೋದಾಗ ಅವನಿಗೆ ಮಾತೆ ಬರ್ತಿರ್ಲಿಲ್ಲ. ಬಿಡ ನೋಡು, ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ನಿನಗೆ ಮಾತು ಬರೋ ಹಾಗೆ ಮಾಡ್ತೀವಿ. ಫಾದರ್, ಮಗುಗೇನಾಯ್ತು? ನಾವು ಅವತ್ತು ಬಂದಾಗ ಅವನು ಚೆನ್ನಾಗಿ ಮಾತಾಡ್ತಾ ಇದ್ನಲ್ಲ. ಅದು ನಮ್ಮ ಅನಾಥಾಶ್ರಮದಲ್ಲಿ ಬೆಂಕಿ ಅವಘಡ ಆಯಿತು. ಅವಾಗಿಂದ ಇವನು ಈ ಥರ ಆಗಿದ್ದಾನೆ. ನನಗೂ ತುಂಬ ದುಃಖ ಇದೆ. ಸರಿ ಫಾದರ್, ಅವರನ್ನು ಕರ್ಕೊಂಡು